ಅಯ್ಯಯ್ಯೋ ರಾಜಕ್ಕ ಇದಕ್ಕೆ ಮಟ್ಟಿಗೆ ತಲೆ ಮೇಲೆ ಸೇರ್ಗಾಕ ಸಾಪ ಕೂತಿದೆ. ಅಲ್ಲ ನೆನ್ನ ನೋಡ್ರೆ ಆ ಮಟ್ಟಿಗೆ ದೂರಿಯಾಗಿ ವರಲಕ್ಷ್ಮಿ ಹಬ್ಬ ಮಾಡ್ಬಿಟ್ಟು ಹಾಂ ಅಲ್ಲ ಊರಾದ ಊರೆಲ್ಲ ನಿಂದೆ ಸುದ್ದಿ ಇದಕ್ಕೆ ಮಟ್ಟಿಗೆ ಸಾಪ ಕೂತಿದೆ. ಚೆನ್ನಾಗಿ ಮಾಡದ್ನ ಹಬ್ಬನ ಚೆಂದಾಗಿ ಊರ್ಲಿ ಎಲ್ಲಿ ಕೂತ್ಕ ಎಲ್ಲಿ ನಿಂತ್ಕ ರಾಜಕ್ಕೆ ಮಾಡಿದ ಮಟ್ಗ ವರಲಕ್ಷ್ಮಿ ಹಬ್ಬ ಇಡೀ ಊರ್ಲಿ ಇಲ್ಲಿ ಗಂಟೆ ಯಾರು ಮಾಡಿಲ್ಲ ಅಂತವ್ರ. ಅಯ್ಯೋ ಅದೇ ಬಂದಿರೋದು ಕವ. ಅದೇನು ಬಂತು ಹೋದ ವರ್ಷ ಹಾಂ ನಾನು ವಾರಗಿತ್ತಿ ಹಬ್ಬ ಮಾಡಿದ್ಲಲ್ಲ, ಹಾಂ ಹಬ್ಬ ಮಾಡಿ ಅರ್ಶಿನ ಕುಂಕುಮ ಕರದ್ಲಲ್ಲ, ಕರೀತಾಳ ಅರ್ಶಿನ ಕುಂಕುಮ ಕೊಟ್ಟು ಗಮನ ಕಳಿಸ್ಬಾರ್ದ ಅವೇನು ಮಾಡ್ದ ಮಾತನ್ ಮಧ್ಯದಲ್ಲಿ ಹಾಂ ನಿಮ್ಗೆ ಇಂಥ ಹಬ್ಬ ಮಾಡಕ್ಕದ್ದಕ್ಕ ಅಂತ ನಿನ್ನಂತ ಪಳ್ಳೆಗತಿ ಹಂಗಂದ ನಂಗೆ ಕೋಪತ್ಬಿಟ್ಟು ಏನಮ್ಮಿ ಹ್ಞೂ ಹಬ್ಬ ನನಗ್ ಮಾಡಕ್ಕಾಗಲ್ವಾ ಆಗಲ್ವಾ ಅಂದ್ಬಿಟ್ಟದೆ. ಈ ವರ್ಷ ಸಂಘದಲ್ಲಿ ದುಡ್ಡು ತಗೊಂಡು ಮನೇಲೊಂದಷ್ಟು ದುಡ್ಡು ಮಡಿಕೊಂಡಿದ್ದಿ, ಹಾಂ ಮನೆಗೆಲ್ಲ ಸುಣ್ಣ ಬಣ್ಣ ಹೊಡಿಸಿ ಮತ್ತೆ? ಐಕ ಮಕ್ಕಳಿಗೆಲ್ಲ ಬಟ್ಟೆ ತೆಗ್ದು ತೆಗಿಬಾರ್ದು. ನಂಟ್ರಿಗೆ ಹತ್ರ ಎಲ್ಲ ಹೇಳ್ಕೊಂಡು ಹಬ್ಬ ಮಾಡ್ದಿ ಮಾಡ್ಬಾರ್ದು. ಕರ್ದಿ ಅವಳ್ವ ಹಾಂ ಹಾಂ ಹಬ್ಬ ಮಾಡಕ್ ಆಗಲ್ಲ ಅಂದಲ್ಲ, ಹ್ಮ್. ನೋಡು ಮಾಡೋನಿ ಅಂತಂದಿ ಹಾಂ ನಾಚ್ಕೊಂಡು ಅಕ್ಕ ನಿಂಗೆ ಹೇಳಕ್ಕದ್ದ ಅದ ಅಂದ್ಬಿಟ್ಟದೆ. ಅರ್ಶಿನ ಕುಂಕುಮ ತಕೋದ್ಲು, ಅಂತ ಹೌದಾ ಬಿಡು. ಅವಳೇನೋ ತಕೋದ್ಲು. ನಾಲ್ಕು ಸಂಘ ಕಟ್ಟಕ್ ದುಡ್ಡು ಬೇಕು, ₹1 ಇಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾವ. ಅಯ್ಯಯ್ಯೋ ಅದಕ್ಕೆ ಒಂದು ದೊಡ್ಡವ್ರನ್ನ ಮಾತಾಡಾರ ನೋಡು. ಅಲ್ಲ ಸುಮ್ಮನೆ ಹೇಳಿದಾರ ನೋವು ನೋಡ್ಬಿಟ್ಟು ಕೆಂಪುತ ಪುಕ್ಕ ತರ್ಕತ್ತಿತ್ತಂತ ಹಂಗಾಯ್ತು ನಿನ್ನ ಬಾಳಾಟ ಹಂಗಾರ. ಬಿಡು ಇರ್ಲಿ, ಬರೋ ತಿಂಗಳಿಗೆ ಬಡ್ಡಿ ಸೇರಿಸ್ಕೊಡ್ತೀನಿ, ಒಂದು ₹2,000 ಇದ್ರು ಕೊಡು. ಅಯ್ಯಯ್ಯಯ್ಯೋ ರಾಜಕ ರಾಜಕ